ಬರೀ ಚಿನ್ನದ ರೇಟ್ ಜಾಸ್ತಿ ಆಯ್ತು ಅನ್ನೋದನ್ನ ಕೇಳ್ತಾ ಇದ್ವಿ. ಕಡಿಮೆ ಆಗೋದನ್ನ ಕೇಳೋದು ಯಾವಾಗ ಅಂದ್ರೆ ರವಿಕುಮಾರ್ ಸರ್ ಈಗ ಹೇಳ್ತಾ ಇದ್ರು, ಖಂಡಿತ ಕಡಿಮೆ ಆಗೋದು ಸ್ವಲ್ಪ ಮಟ್ಟಿಗೆ ಡೌಟ್, ಇನ್ನೂ ಜಾಸ್ತಿ ಆಗಬಹುದು ಹೊರತು ಕಡಿಮೆ ಆಗೋ ಸಾಧ್ಯತೆಗಳು ತೀರಾ ಕಡಿಮೆ ಅಂತ. ಹಂಗಾಗಿ ಒಟ್ಟಿಗೆ ಹೋಗಿ ಚಿನ್ನ ಕೊಳ್ಳೋದಕ್ಕಾಗದೇ ಇದ್ರು ಕೂಡ ಸ್ವಲ್ಪ ಎತ್ತಿಟ್ಟು, ಹನಿ ಹನಿ ಗೂಡಿದ್ರೆ ಹಳ್ಳ ಅಂತ ಹಿರಿಯರು ಹೇಳ್ತಾ ಇದ್ರಲ್ಲ, ಹಂಗೆ ಸ್ವಲ್ಪ ಎತ್ತಿಟ್ಟು ಚಿನ್ನ ತಗೊಂಡ್ರೆ ಒಳ್ಳೇದು, ನಿಮ್ಮ ಆಪತ್ ಕಾಲಕ್ಕಾಗುತ್ತೆ. ಹಂಗೆ ಮಾತ್ರ ನೀವು ಚಿನ್ನ ಖರೀದಿ ಮಾಡೋದಕ್ಕೆ ಸಾಧ್ಯ, ಇಲ್ಲಾಂದ್ರೆ ಸ್ವಲ್ಪ ಕಷ್ಟ ಆಗುತ್ತೆ ಚಿನ್ನ ಖರೀದಿ ಮಾಡೋದು ಈ ರೇಟ್ ಕೊಟ್ಟು ಅನ್ನುವಂತ ವಿಚಾರ ಹೇಳ್ತಾ ಇದ್ರು. ಮತ್ತೊಬ್ರು ಅತಿಥಿ ಕೂಡ ನಮ್ಮ ಜೊತೆಗೆ ಜಾಯಿನ್ ಆಗಿದ್ದಾರೆ, ಆರ್ಥಿಕ ತಜ್ಞರು ಆದಂತಹ ಶಿವಕುಮಾರ್ ಸರ್ ಇದ್ದಾರೆ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಆತ್ಮೀಯ ಸರ್. ಶಿವಕುಮಾರ್ ಸರ್, ಇಷ್ಟೊತ್ತು ನಾವು ಮಾತಾಡ್ತಾ ಇದ್ವಿ ಯಾಕೆ ಚಿನ್ನದ ರೇಟ್ ಪದೇ ಹೈಕ್ ಆಗ್ತಾ ಇದೆ, ಕಡಿಮೆ ಯಾಕೆ ಆಗ್ತಾ ಇಲ್ಲ, ಇದಕ್ಕೆ ಕಾರಣಗಳು ಏನು ಅಂತ ಒಬ್ಬ ಆರ್ಥಿಕ ತಜ್ಞರ ಹಾಗೆ ನೀವು ಹೆಂಗೆ ಇದನ್ನ ಅನಲೈಸ್ ಮಾಡ್ತೀರಾ ಸರ್? ಯಾಕೆ ಹೈಕ್ ಆಗ್ತಾ ಇದೆ ಪದೇ ಅಂತ? ಒಂದು ಸೆಂಟ್ರಲ್ ಬ್ಯಾಂಕ್ಸ್ ಆರ್ ಬೈಯಿಂಗ್ ಟು ಕೀಪ್ ದ ಸೆಕ್ಯೂರಿಟಿ. ಮತ್ತೊಂದು ಅಮೇರಿಕಲ್ಲಿ ಇಂಟ್ರೆಸ್ಟ್ ರೇಟ್ ಕಮ್ಮಿ ಆಗಿದೆ. ಮತ್ತು ನಮ್ಮಲ್ಲಿ ಈ ಡಾಲರ್ ರೇಟ್ಸ್ ಪ್ರತಿ ಸಲ ಅದರ ಜಾಸ್ತಿ ಆಗ್ತಾ ಇದೆ. ಅಂದರೆ ನಮ್ಮ ರೂಪಾಯಿ ಮೌಲ್ಯ ಕಡಿಮೆ ಆಗ್ತಿದೆ. ಹಾಗಾಗಿ ಆ ಡಿಫ್ರೆನ್ಸ್ ವ್ಯಾಲ್ಯೂ ಈಗ 40 ರೂಪಾಯಿ ಕಡೆ ನಾವು 91 ರೂಪಾಯಿ ಕೊಡ್ತಾ ಇದ್ದೀವಿ $1. ಹಾಗಾಗಿ ಆ ಡಿಫ್ರೆನ್ಸಸ್ಸು ಇದೆ. ನಮ್ಮಲ್ಲಿ ನಿಮ್ಗೆ ಗೊತ್ತಿರಬೇಕು, 1985 ಇಸ್ವಿನಲ್ಲಿ ಆವಾಗ ನೀವು ತೊಗೊಂಡ್ರೆ 75-85ರಲ್ಲಿ ಬರೀ 354 ಟನ್ನು ನಮ್ಮ ಕನ್ಸಂಪ್ಷನ್ ಇಂಡಿಯಾದಲ್ಲಿ. ಇವತ್ತು 1100 ಟನ್ ಮಿಗಿಲಿ ಕನ್ಸಂಪ್ಷನ್ ನಮ್ಮ ಇಂಡಿಯಾದಲ್ಲಿ ಆಗ್ತಿದೆ. ಅಪಾರ್ಟ್ ಫ್ರಮ್ ಪರ್ಚೇಸ್ ಆಫ್ ಸೆಂಟ್ರಲ್ ಬ್ಯಾಂಕ್ಸ್ ಆಫ್ ದ ಕಂಟ್ರೀಸ್. ಅಂದರೆ ಪ್ರತಿ ದೇಶದಲ್ಲೂ ಸೆಂಟ್ರಲ್ ಬ್ಯಾಂಕ್ಸ್ ಪರ್ಚೇಸ್ ಮಾಡುತ್ತೆ. ಸಾವರಿನ್ ಈ ಗೋಲ್ಡು ಗ್ಯಾರಂಟಿ ಸ್ಕೀಮ್, ಅಂದರೆ ಗೋಲ್ಡ್ ರಿಸರ್ವೇಷನ್ ಮೇಲೆ ನಿಮ್ಮ ಆರ್ಥಿಕ ಅವಲಂಬತೆ ಎಷ್ಟು ಮಟ್ಟಿಗಿದೆ, ನಿಮ್ಮ ಆರ್ಥಿಕ ಸಬಲತೆ ಎಷ್ಟು ಮಟ್ಟಿಗಿದೆ ಅಂತ ನಾವು ಅನಲೈಸ್ ಮಾಡ್ತಾರೆ ವರ್ಲ್ಡ್ ಬ್ಯಾಂಕ್ನವರು. ಹಾಗಾಗಿ ರಿಸರ್ವೇಷನ್ ಆಫ್ ದ ಪರ್ಚೇಸ್ ಆಫ್ ದ ಗೋಲ್ಡ್ ಫ್ರಮ್ ದ ಸೆಂಟ್ರಲ್ ಬ್ಯಾಂಕ್ಸ್, ಅದರಿಂದ ಈ ಬೆಲೆ ವ್ಯತ್ಯಾಸ ಇದೆ. ನಮ್ಮಲ್ಲಿ ನಿಮ್ಗೆ ಗೊತ್ತಿದ್ದೀರಾ, ಒಂದು ಅಟ್ಯಾಚ್ಮೆಂಟು, ಟ್ರೆಡಿಷ್ನಲ್ ಅಟ್ಯಾಚ್ಮೆಂಟ್ ಇದ್ದೀರೋ ಏನೋ. ಈಗ ನಾವು ಮಾತಾಡ್ತಿದ್ದಾಗ ಹೇಳೋದು, ಗೋಲ್ಡ್ ನಮಗೊಂದು ಪ್ರೀತಿಯಾದ ವಸ್ತು, ಒಂದು ಇನ್ವೆಸ್ಟ್ಮೆಂಟು ಭಾಳ ಒಳ್ಳೆಯದಾಗಿರ್ತದೆ ಅಂತ ನಮ್ಮ ಮನೋಭಾವನೆ ಮೊದಲಿಂದನೂ ಬಂದಿದೆ. ಅಲ್ಲದೆ ಕಂಪೇರ್ ಟು ವರ್ಲ್ಡ್ ಮಾರ್ಕೆಟಲ್ಲಿ ನಮ್ಮಲ್ಲಿ ಇಂಡಿಯಾ ಬಿಟ್ಟರೆ ಚೈನಾ, 2 ದೇಶ ನಾವು ಚಿನ್ನದ ಮೋಹ ಜಾಸ್ತಿ ನಮಗೆ. ಹಾಗಾಗಿ ಯಾವಾಗಲೂ ಗೊತ್ತಲ್ಲ, ಪರ್ಚೇಸಸ್ ಜಾಸ್ತಿ ಡಿಮ್ಯಾಂಡ್ ಇದ್ದಾಗ, ಮತ್ತು ಡಿಪ್ರಿಷಿಯೇಷನ್ ಆ್ಯಂಡ್ ಅಪ್ರಿಷಿಯೇಷನ್ ವ್ಯಾಲ್ಯೂಯೇಷನ್ ಆಫ್ ದ ಡಾಲರ್ಸ್, ಇಟ್ ಎಫೆಕ್ಟ್ಸ್ ದ ಗೋಲ್ಡ್ ಪ್ರೈಸ್. ಹಾಗಾಗಿ ಮುಂದಿನ ದಿನಗಳಲ್ಲಿ ಎಷ್ಟು ಮಟ್ಟಿಗೆ ಕಮ್ಮಿ ಆಗುತ್ತೆ ನನಗೆ ಗೊತ್ತಿಲ್ಲ. ಅಲ್ಲ, ಕಡಿಮೆ ಆಗುತ್ತೆ ಅಂತ ನಿರೀಕ್ಷೆ ಆದರೂ ಈಗ ನೋಡಿ, 75ನೇ ಇಸ್ವಿನಲ್ಲಿ 85ನೇ ಇಸ್ವಿನಲ್ಲಿ 540 ರೂಪಾಯಿ ಆಯಿತು. 86ಕ್ಕೆ ಒಂದು 40-50 ರೂಪಾಯಿ ಕಡಿಮೆ ಆಯಿತು, ಅಂದರೆ 400 ಚಿಲ್ಲರೆ ಆಯಿತು. ಬಟ್ ಅದೇ ರೀತಿ ಇವಾಗ ನಾವು ನೋಡಿದಾಗ ಒಂದು 1000 ರೂಪೀಸ್ ಡಿಫ್ರೆನ್ಸ್ ಆಗಿದೆ ಲಾಸ್ಟ್ 6 ತಿಂಗಳಲ್ಲಿ. ಈಗ ಮತ್ತೆ ಜಾಸ್ತಿ ಆಯಿತು, ತಿರ್ಗಾ 1000 ಚಿಲ್ಲರೆ ಕಮ್ಮಿ ಆಗಿದೆ ಅಂತಾರೆ. ಹಾಗಾಗಿ ಈ ಫ್ಲಕ್ಚುಯೇಷನ್ ಆಫ್ ದ ರೇಟ್ ಡಿಪೆಂಡ್ ಅಪಾನ್ ದ ಯೂನಿವರ್ಸಲ್ ಮಾರ್ಕೆಟ್. ನಮ್ಮಲ್ಲಿ ಇಂಪೋರ್ಟ್ ಏನು ಕಡಿಮೆ ಆಗಿಲ್ಲ. ಆದರೂ ಸಹ ಈ ಗೋಲ್ಡ್ ಮೇಲೆ ನಾವು ಇನ್ವೆಸ್ಟ್ ಮಾಡೋದು ಜಾಸ್ತಿ. ಈಗ ನೀವು ಎಷ್ಟೊಂದು ಗೋಲ್ಡ್ ಅಂಗಡಿಗಳಿದ್ರೂ ಭಾಳ ವಿರಳ ನೀವು ಗೋಲ್ಡ್ ಶಾಪಲ್ಲಿ ಜನಸಂಖ್ಯೆ ಕಮ್ಮಿ ಇರೋದು, ಪರ್ಚೇಸರ್ ಕಡಿಮೆ ಇರೋದು. ಯು ಸಿ ದ ಅಟ್ಯಾಚ್ಮೆಂಟ್ ಅಟ್ ಪರ್ಚೇಸ್ ಕೆಪಾಸಿಟಿ ಆಫ್ ದ ಪೀಪಲ್. ನೀವು ಯಾವುದೇ ಗೋಲ್ಡ್ ಅಂಗಡಿ, ಈಗ ಮಲೇಶ್ವರ ನಿಮ್ಮ ರೋಡಲ್ಲಿ ನೋಡಿದ್ರೆ ನಿಮ್ಮ ಇದ್ದೇ ಇರ್ತಾರೆ. ದಟ್ ಈಸ್ ಅ ಬೈಯಿಂಗ್ ಕೆಪಾಸಿಟಿ. ಒಂದು ಜನರ ಮೇಲೆ ನಂಬಿಕೆ ಏನಂದರೆ ಗೋಲ್ಡ್ ಮೇಲೆ ಇನ್ವೆಸ್ಟ್ ಮಾಡೋದು ಯಾವತ್ತೂ ಒಳ್ಳೆಯದು ಅನ್ನೋದು. ಮುಂದಿನ ದಿನಗಳಲ್ಲಿ ಇನ್ನೂ ಜಾಸ್ತಿ ಆಗ್ಬೋದು ಅನ್ನೋ ಒಂದು ಮನವರಿಕೆ ಆಗ್ತದೆ. ಜನಗಳಿಗೆ ವ್ಯಾಮೋಹ ಅಂತ ಹೇಳೋದಕ್ಕಿಂತ ಇನ್ವೆಸ್ಟ್ಮೆಂಟ್ ಅಟ್ರಾಕ್ಷನ್, ಅಥವಾ ಅದ್ರ ಮೇಲೆ ಹೂಡಿಕೆ ಮಾಡಿದ್ರೆ ನಮಗೆ ಮುಂದಿನ ದಿನಗಳಲ್ಲಿ, ಕಷ್ಟ ದಿನಗಳಲ್ಲಿ, ಒಳ್ಳೆಯ ದಿನಗಳಲ್ಲಿ ಆಗ್ಬೋದು ಅನ್ನೋದು ಉದ್ದೇಶ. ಈಗ ನಮ್ಮಲ್ಲಿ ಆ್ಯಸ್ ಎ ಹಿಂದೂ ವಿ ಆಲ್ವೇಸ್ ಬೈ ದ ಗೋಲ್ಡ್ ಫಾರ್ ದ ಗುಡ್ ಥಿಂಗ್ಸ್. ನಾಮಕರಣ ಇರ್ಬೋದು, ಎಂಗೇಜ್ಮೆಂಟ್ ಇರ್ಬೋದು, ಮದುವೆ ಇರ್ಬೋದು, ಮತ್ತೊಂದು ಪೂಜೆ ಪುನಸ್ಕಾರಗಳಲ್ಲಿ ನಾವು ಗೋಲ್ಡ್ ಪರ್ಚೇಸ್ ಮಾಡ್ತೀವಿ, ಬೆಳ್ಳಿ ಪರ್ಚೇಸ್ ಮಾಡ್ತೀವಿ. ಹಾಗಾಗಿ ಚಿನ್ನದ ರೇಟು ಜಾಸ್ತಿ ಇದೆ. 2026ಕ್ಕೆ ಏನಾಗುತ್ತೆ ಅನ್ನೋದಕ್ಕಿಂತ ಈ ಏರಿಳಿತಗಳು ಭಾಳ ಕಡಿಮೆ. ಚಿನ್ನದ ಮೇಲೆ ಏರಿಳಿತಗಳು ಭಾಳ ಕಡಿಮೆ. ಈಗ ನೀವೇ ಬೆಳ್ಳಿ ನೋಡಿದ್ರೆ ಆಲ್ಮೋಸ್ಟ್ 2 lakhs ಹೆಚ್ಚಾಗ್ತದೆ ಕೆಜಿ. ಹಾಗಾಗಿ ಕೊಳ್ಳುವಿಕೆ ಅಂದರೆ ಯಾರು ಜಾಸ್ತಿ ತಗೊಳ್ತಾ ಇದ್ದಾರೋ, ನಮ್ಮಲ್ಲಿ ಡಿಮ್ಯಾಂಡ್ ಅಂತೂ ಕಡಿಮೆ ಆಗಿಲ್ಲ ಇಂಡಿಯಾದಲ್ಲಿ. ಹಾಗಾಗಿ ಮುಂದಿನ ದಿನಗಳು ಎಷ್ಟು ಮಟ್ಟಿಗೆ ಅದು ಸಮತೋಲನ ಕಾಪಾಡುತ್ತೋ ಏರುತ್ತೋ ಅನ್ನೋದನ್ನು ಒಂದು ಬಿಗ್ ಕ್ವಶನ್ ಮಾರ್ಕ್ ಇವಾಗ. ಕರೆಕ್ಟು, ಇದು ಕ್ವಶನ್. ಈಗ ಜನಸಾಮಾನ್ಯರಿಗೆ ಅಲ್ಲ ರೀ, ಚಿನ್ನದ ರೇಟು ಜಾಸ್ತಿ ಆಗ್ತಿದೆ, ಅದ್ರ ಜೊತೆಗೆ ಬೆಳ್ಳಿನೂ ಜಾಸ್ತಿ, ಚಿನ್ನ ಕಂಪೇರ್ ಮಾಡಿದ್ರೆ ಬೆಳ್ಳಿನೇ ಜಾಸ್ತಿ ಆಗ್ಬಿಟ್ಟಿದೆ ಅಂತ ಇವತ್ತಿನ ರೇಟ್ನ ಗಮನಿಸ್ತಾ ಇದ್ದೀವಿ. 1,99,000 2,00,000. ಸೊ ಯಾಕೆ ಅಂತ ಬೆಳ್ಳಿನೂ ಕೂಡ ಬೆಳ್ಳಿ ನಾನು ಹೇಳಿದಂಗೆ ಇಂಡಸ್ಟ್ರಿಯಲ್ ಡಿಮ್ಯಾಂಡ್ ಡ್ರಿವೆನ್ ಬೈ ಇಂಡಸ್ಟ್ರಿಯಲ್ ಡಿಮ್ಯಾಂಡ್. ಇದು ನಮ್ಮ ಸೋಲಾರ್ ಇಂಡಸ್ಟ್ರಿಗೆ ಬೇಕಾಗುತ್ತೆ, ಆಮೇಲೆ ಇ ವಿ ಇಂಡಸ್ಟ್ರಿಗೆ ಬೇಕಾಗುತ್ತೆ,
ಆಮೇಲೆ ಮೈಕ್ರೋ ಪ್ರೊಸೆಸರ್ಸು ಸೆಮಿಕಂಡಕ್ಟರ್ ಎಲ್ಲ ಡಿವೈಸಸ್ಗೂ ಒಂದು ಇಷ್ಟು ಬೇಕೇ ಬೇಕಾಗುತ್ತೆ. ಈವನ್ ಎಲೆಕ್ಟ್ರಿಕಲ್ HRC ಫ್ಯೂಸಸ್ಗೆ ಎಲ್ಲ ಮಿನಿಮಮ್ ಬೇಕಾಗುತ್ತೆ. ಬಟ್ ಇವಾಗ ಈ ಹೊಸ ಇವಾಗ EV ವೆಹಿಕಲ್ಸ್ ಜಾಸ್ತಿ ಮೂವರ್ ಅಂದರೆ ಅದೊಂದು ಎಕ್ಸ್ಟ್ರಾ ಡಿಮ್ಯಾಂಡ್ ಕ್ರಿಯೇಟ್ ಆಗಿದೆ ಎಲೆಕ್ಟ್ರಿಕ್ ವೆಹಿಕಲ್ಸಿಂದ. ಆಮೇಲೆ ಸೋಲಾರ್ 10 ಟೈಮ್ಸ್ ಜಾಸ್ತಿ ಆಗಿದೆ, ಸೋಲಾರ್ ಎನರ್ಜಿ ಟ್ಯಾಪ್ ಮಾಡ್ತಾರೋ 10 ಟೈಮ್ಸ್ ಜಾಸ್ತಿ ಆಗಿದೆ. ಆಮೇಲೆ ಚಿನ್ನದಲ್ಲಿ ಇಂಪಾರ್ಟೆಂಟ್ ಹೇಳ್ತೀನಿ ನೋಡಿ, ಪ್ರಪಂಚದಲ್ಲಿ ಇಂಡಿಯಾ ವೇಸ್ ಟ್ರೆಡಿಷನಲ್ ಬಯರ್ಸ್, ನಮ್ಮ ದೇಶದಲ್ಲೇ ನಾವು ಟ್ರೆಡಿಷನ್ ಕಲ್ಚರ್ ಇಟ್ಕೊಂಡು ಪರ್ಚೇಸ್ ಮಾಡ್ತಾ ಇದ್ವು. ಇವಾಗ ಚೈನಾ ಸ್ಟಾರ್ಟ್ ಮಾಡಿದ್ದಾರೆ ಜನಸಾಮಾನ್ಯರು ತೊಗೊಳೋದು. ಮುಂಚೆ ಜನಸಾಮಾನ್ಯರು ಇಂಡಿಯಾನಲ್ಲಿ ಮಾತ್ರ ಪರ್ಚೇಸ್ ಮಾಡ್ತಾ ಇದ್ರು, ಚೈನಾನಲ್ಲಿ ಅವರಿಗೆಲ್ಲ ಗೋಲ್ಡ್ ಮೇಲೆ ವ್ಯಾಮೋಹ ಇರಲಿಲ್ಲ. ಇವಾಗ ಅಲ್ಲೂ ಬಂದಿದೆ, ಕೊರಿಯಾಲ್ ಬಂದಿದೆ, ಈವನ್ ಇಸ್ಲಾಮಿಕ್ ನೇಷನ್ಸ್ ಅವರೆಲ್ಲ ಗೋಲ್ಡ್ ಬಿಡ್ತಾನೆ ಇರಲಿಲ್ಲ, ಈಗ ಅವರು ಪರ್ಚೇಸ್ ಮಾಡ್ತಾ ಇದ್ದಾರೆ. ಈ ಥರ ಎಲ್ಲರೂ ಒಂದು ಸಲ ಬೆಲೆ ಜಾಸ್ತಿ ಆಯಿತು ಅಂದ್ರೆ ನನಗೂ ಇರಲಿ ಅನ್ನೋ ಥರ ಆಗೋಗಿದೆ ಇವಾಗ. ಆ ಡಿಮ್ಯಾಂಡ್ಗಿಂತ ಬೇರೆ ಇನ್ನು ಸ್ವಲ್ಪ ಜಾಸ್ತಿ. ಬಟ್ ಸರ್ ಹೇಳ್ದಂಗೆ ರವಿಕುಮಾರ್ ಸರ್, ಇಷ್ಟೆಲ್ಲ ಜಾಸ್ತಿ ಆಗ್ತಾ ಇದೆ ಅಂದ್ರೂ ಕೂಡ ಚಿನ್ನದ ಅಂಗಡಿ ಏನು ಖಾಲಿ ಇಲ್ವಲ್ಲ ಸರ್? ಎಲ್ಲ ಇನ್ವೆಸ್ಟ್ಮೆಂಟ್ ಡ್ರಿವನ್ ಹೇಳ್ತೀನಲ್ಲ, ಒಡವೆಗಿಂತನೂ ಇವಾಗ ಮುಂಚೆ ನಾವು ಕಾಯಿನ್ಸು ಮತ್ತು ಬಾರು ನಾವು ಮಾರ್ತಾನೆ ಇರಲಿಲ್ಲ, ಯಾರು ಕೇಳ್ತಾ ಇರಲಿಲ್ಲ, ಒಡವೆ ಬೇಕು ಬರ್ತಾ ಇದ್ರು. ಇವಾಗ ದುಡ್ಡಿದೆ ತೆಗೆದಿಟ್ಬೇಡ, ಇನ್ವೆಸ್ಟ್ಮೆಂಟ್ ಅಡ್ವೈಸ್ ಇವಾಗ ಪ್ರತಿ ಯೂಟ್ಯೂಬಲ್ಲಿ ನೋಡ್ತಾರೆ, ಯಾರೋ ಇನ್ವೆಸ್ಟ್ಮೆಂಟ್ ಅಡ್ವೈಸ್ ಕೊಡ್ತಾ ಇರ್ತಾರೆ, ಗೋಲ್ಡು $1 ಹೋಗುತ್ತೆ ಅಂತ. ಸುಮಾರು 2 ತಿಂಗಳಿಂದ ಬೆಳ್ಳಿ 1,70,000 ಆಗಿದ್ರು ಈ ಕ್ಯೂ ನಿಂತ್ಕೊಂಡ್ರು ಹೈದರಾಬಾದಲ್ಲೆಲ್ಲ. ಏನೋ ಇನ್ನೂ 2.5 ಲಕ್ಷ ಆವತ್ತಂತೆ, ಏನೇನೋ ಆವತ್ತೆ ಅಂತ ಬ್ಲ್ಯಾಕಲ್ಲಿ ಹೋಯ್ತು, ಎಕ್ಸಿಸ್ಟಿಂಗ್ ಕಾಸ್ಟ್ಗಿಂತ ಬ್ಲ್ಯಾಕಲ್ಲಿ ಹೋಯ್ತು. ಇಷ್ಟು ದಿನ ಚಿನ್ನ ಫಾರ್ ಎಕ್ಸಾಂಪಲ್ಲು ಅಂಡರ್ ಸೇಲು ಆಯಿತು ಸ್ವಲ್ಪ ದಿನ, ಅದಾದಮೇಲೆ ಅಂಡರ್ ಸೇಲು ಆಯಿತು. ಏನಂದರೆ ನಿಮಗೆ 1,12,500 ಇದ್ದರೆ 12,200 ಮಾರ್ಕೆಟಲ್ಲಿ ಸಿಗ್ತಿತ್ತು ಆ ಥರ. ಇವಾಗ ಮತ್ತೆ ಈ ಪ್ರೈಸ್ ಜಾಸ್ತಿ ಆದಾಗ ಜನಕ್ಕೆ ತಿರುಗಿ ಮತ್ತೆ ಇಂಟ್ರೆಸ್ಟ್ ಬರುತ್ತೆ, ಮತ್ತೆ ತೊಗೊಬೇಕು ಅಂತ. ನೋಡಿ ಈಗ ಶೇರ್ ಮಾರ್ಕೆಟಲ್ಲೂ ಅಷ್ಟೇ ನೋಡಿ, ಆ ಕಾಲದಲ್ಲಿ ಹರ್ಷಾದ್ ಮೆಹ್ತಾ ಡ್ರೈವ್ ಮಾಡಿದಾಗ ಮಾರ್ಕೆಟ್ನ ಈ ಶೇರ್ ಬರ್ದಿರೋರೆಲ್ಲ ಶೇರ್ಗಳು ತೊಗೊಂಡ್ರು, ತಿರುಗಿ ಅದು ಬಿದ್ದ ಮೇಲೆ ಯಾರು ಅದ್ರ ಕಡೆಗೆ ಹೋಗಿಲ್ಲ.